ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಯುದ್ಧದಲ್ಲಿ ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧದಲ್ಲಿ ಅತಿ ಹೆಚ್ಚು ದೊಡ್ಡ ಬಲವನ್ನ ಪಡ್ಕೊಂಡಿದ್ಯಾರು ಅನ್ನೋ ಲೆಕ್ಕ ಈಗ ದಾಖಲೆ ಸಮೇತ ಸಾಕ್ಷಿ ಸಮೇತ ಸಿಗ್ತಾ ಇದೆ. ಈ ಯುದ್ಧದಲ್ಲಿ ಭಾರತಕ್ಕೆ ನರೇಂದ್ರ ಮೋದಿ ನಾಯಕತ್ವಕ್ಕೆ ದೊಡ್ಡ ಬಲವೇ ಸಿಕ್ಕಿದೆ. ಭಾರತಕ್ಕೆ ಬಿಗ್ ವಿನ್. ಯಾವ ರೀತಿ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಭಾರತದಲ್ಲಿ ಏನಾಗ್ತಿದೆ, ಭಾರತ ಯಾವ ರೀತಿ ಈ ಕ್ರೈಸಿಸಲ್ಲೂ ಕೂಡ ಲೆಕ್ಕ ಪಕ್ಕ ಮಾಡ್ಕೊಂಡಿದೆ ಅನ್ನುವ ಡೀಟೇಲ್ಸನ್ನು ನಿಮಗೆ ಪ್ರತಿದಿನ ಒಂದೊಂದು ವಿಶೇಷ ಮಾಹಿತಿಯೊಂದಿಗೆ ತಂದು ಇಡ್ತಿದ್ದೀವಿ. ಈಗ ನೋಡಿ, ಇದೆಲ್ಲ ಅಧಿಕೃತವಾಗಿ ದಾಖಲೆ ಸಮೇತ ಹೊರಬಿದ್ದಿದೆ. ಈ ಯುದ್ಧ ಶುರುವಾದ ಮೇಲೆ ಎಲ್ಲ ರಾಷ್ಟ್ರಗಳಿಗಿಂತ ಅತಿ ಹೆಚ್ಚು ಹಡಗುಗಳನ್ನು ಪಾಸ್ ಮಾಡಿಸ್ಕೊಂಡಿದ್ದು ಭಾರತ ಅನ್ನುವ ಅಧಿಕೃತ ಅಂಕಿ ಅಂಶ ಈಗ ಬರ್ತಿರೋದು. ಭಾರತದ ಎಷ್ಟು ಹಡಗುಗಳು ಪಾಸ್ ಆಗಿವೆ ಈ ಯುದ್ಧದ ಸಂದರ್ಭದಲ್ಲಿ, ಬೇರೆ ಬೇರೆ ಕಡೆಯಿಂದ ಭಾರತ ಎಷ್ಟು ತೈಲ ಅನಿಲ ತರಿಸ್ಕೊಂಡಿದೆ, ಭಾರತ ಎನರ್ಜಿ ಕ್ರೈಸಿಸನ್ನು ಹೇಗೆ ಮ್ಯಾನೇಜ್ ಮಾಡಿದೆ ಅನ್ನುವ ಅಂಕಿಅಂಶಗಳೇ ಈಗ ಅಧಿಕೃತವಾಗಿ ಹೊರಬಿದ್ದಿರೋದು. ನೋಡ್ತಾ ಹೋಗೋಣ. ಈ ಯುದ್ಧದಲ್ಲಿ ಗೆದ್ದಿದ್ಯಾರು, ಅಮೆರಿಕನ ಇರಾನ ಅನ್ನೋ ಜಟಾಪಟಿಯಲ್ಲಿರುವಾಗ ಭಾರತಕ್ಕಂತೂ ನಿಜವಾದ ಗೆಲುವು ಸಿಕ್ಕಿದೆ. ಭಾರತದ ರಾಜತಾಂತ್ರಿಕತೆಗೆ ಅನ್ನೋದರ ಸ್ಪಷ್ಟ ಚಿತ್ರಣ ನಿಮ್ಮ ಮುಂದೆ ತೆರೆದಿಡ್ತಿದ್ದೀವಿ. ನೋಡಿ, ಹಾರ್ಮುಜ್ ಜಲಸಂಧಿಯನ್ನ ದಾಟಿವೆ ಭಾರತದ 8 ಹಡಗುಗಳು. ಇದು ಮ್ಯಾಕ್ಸಿಮಮ್. ಆ ಹಾರ್ಮುಜ್ ಪ್ರದೇಶದಿಂದ ಯುದ್ಧ ಶುರುವಾದ ಮೇಲೆ ಯಾವ ದೇಶ ಅತಿ ಹೆಚ್ಚು ಹಡಗುಗಳನ್ನು ದಾಟಿಸ್ಕೊಂಡಿದೆ ಅಂದರೆ ಅದು ಭಾರತ. ಹಾಗಾದರೆ ಯಾವ್ಯಾವುದು 8 ಹಡಗುಗಳು ದಾಟಿರೋದು? ಫಸ್ಟು ಶಿವಾಲಿಕ್, ನಂದಾದೇವಿ, ಜಗ್ಲಾಡ್ಕಿ, ಪೈನ್ ಗ್ಯಾಸ್, ಜಗ್ವಸಂತ್, BW ಟೈರ್, BW ಎಲಂ, ಗ್ರೀನ್ ಸಾನ್ವಿ ನಿನ್ನೆ ಬಂತು. LPG ಹೊತ್ತಂತಹ ಗ್ರೀನ್ ಸಾನ್ವಿ ನಿನ್ನೆ ಬಂತು. ಇದಿಷ್ಟು ಹಡಗುಗಳು ದಾಟಿ ಬಂದಿವೆ ಹಾರ್ಮುಜನ್ನು. ಭಾರತ ಜಗತ್ತಿನಲ್ಲಿಯೇ ಹಾರ್ಮುಜ್ ದಾಟಿದ, ಅಂದರೆ ಹಾರ್ಮುಜ್ ದಾಟಿ ತಮ್ಮ ಎನರ್ಜಿ ಸಪ್ಲೈಯನ್ನು ಹೇಗಿತ್ತೋ ಹಾಗೆ ಉಳಿಸ್ಕೊಂಡಂತಹ ದೇಶ ಅನ್ನೋದರಲ್ಲಿ ಈಗ ಮುಂಚೂಣಿಯಲ್ಲಿ ನಿಂತಿದೆ. ಎನರ್ಜಿ ಸೆಕ್ಯುರಿಟಿಯಲ್ಲಿ ಭಾರತ ಕಾಮನ್ ಮ್ಯಾನ್ಗೆ ಸಮಸ್ಯೆಯಾಗದಂತೆ ತಡೆದಿದೆ. ಆದರೂ ಈ ಕಮರ್ಷಿಯಲ್ ಗ್ಯಾಸು ಮತ್ತು ಗ್ಯಾಸ್ ಆಟೋಗಳಿಗೆ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಕ್ರೈಸಿಸ್ ಕಾಣಿಸ್ತಿದೆ. ನ್ಯಾಷನಲ್ ಮೀಡಿಯಾದಲ್ಲೂ ಕರ್ನಾಟಕದ್ದೇ ಕವರ್ ಆಗ್ತಿದೆ. ಸೊ ಇಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಅಂತೂ ಇದೆ. ಆದರೆ ಭಾರತದ LPG ಪ್ರಾಬ್ಲಮ್ ಇದೆಯಾ ಅನ್ನೋದಕ್ಕೆ BJP ಅವರು ಬೇಡ, ಕೇಂದ್ರ ಸರ್ಕಾರ ಬೇಡ, ಕಾಂಗ್ರೆಸ್ಸಿಗರೇ ಉತ್ತರ ಕೊಡ್ತಿದ್ದಾರೆ. ಖಂಡಿತವಾಗಿಯೂ ಭಾರತದಲ್ಲಿ LPG ಕೊರತೆ ಇಲ್ಲ ಅಂತ ಪದೇ ಪದೇ ಪೆಟ್ರೋಲಿಯಂ ಸಚಿವಾಲಯ ಹೇಳ್ತಾ ಇದೆ. ಭಾರತದಲ್ಲಿ ಸಫಿಷಿಯಂಟ್ ಆಗಿದೆ, ಇನ್ನೂ ಬಹಳಷ್ಟು ದಿನಕ್ಕೆ ಮ್ಯಾನೇಜ್ ಮಾಡುವಷ್ಟು ಅಂತ. ಮತ್ತು ಹಡಗುಗಳು ಬಂದು ಸೇರ್ತಾನೆ ಇದ್ದಾವೆ. ಸೊ ಸಪ್ಲೈ ಚೈನಲ್ಲಿ ಏನೋ ಒಂದಿಷ್ಟು ವ್ಯತ್ಯಯಗಳಾಗಿ ಅಥವಾ ಇಲ್ಲೀಗಲ್ ಆಗಿ ಸ್ಟಾಕ್ ಇಟ್ಕೊಂಡು ಕಂಪನಿಯವರು ಕಳ್ಳಾಟ ಮಾಡಿ ಕರ್ನಾಟಕದಲ್ಲಿ ಸಮಸ್ಯೆ ಆಗಿದೆಯಾ ಅಥವಾ ಇನ್ನೇನು ಸಮಸ್ಯೆ ಆಗಿದೆಯಾ ಅದರ ಬಗ್ಗೆ ಸಮಸ್ಯೆ ಪರಿಹಾರ ಆಗಬೇಕು. ಆದರೆ ಕೇಂದ್ರ ಸರ್ಕಾರ ಪದೇ ಪದೇ ಸ್ಪಷ್ಟಪಡಿಸಿದ್ದೂ ಆಗಿದೆ. ಭಾರತದ ಹಡಗುಗಳು ಎಷ್ಟು ಬಂದಿವೆ ಅನ್ನೋ ಅಧಿಕೃತ ಅಂಕಿಅಂಶಗಳು ಈಗ ಕಾಣಿಸ್ತಾನೂ ಇವೆ. ಮತ್ತು ಭಾರತ ಎನರ್ಜಿ ಸಪ್ಲೈಯಲ್ಲಿ ಯಾವುದೇ ಸಮಸ್ಯೆ ಮಾಡಿಲ್ಲ. ಪೆಟ್ರೋಲ್ ಡೀಸೆಲ್ ಪ್ರೀಮಿಯಂ ಬಿಟ್ಟು, ಪ್ರೀಮಿಯಂ ಏನು ಜಾಸ್ತಿ ಜನ ಬಳಸೋದಲ್ಲ, ಅದು 5% ಜನ ಮಾತ್ರ ದೇಶದಲ್ಲಿ ಬಳಸೋದು. ಹಾಗಾಗಿ ಜನಸಾಮಾನ್ಯರು ಬಳಸುವಂಥ ಪೆಟ್ರೋಲ್ ಡೀಸೆಲ್ ಯಥಾಸ್ಥಿತಿಯಲ್ಲಿ ಇರುವಂಥ ಏಕೈಕ ದೇಶ ಜಗತ್ತಿನಲ್ಲಿ ಇವತ್ತು ಹೊತ್ತುರಿತಿದೆ. 10%, 20% ಅಲ್ಲ, 30, 40 ಅಲ್ಲ, 50ರಿಂದ 60% ಜಾಸ್ತಿ ಆಗಿದೆ. ಅಂದರೆ ಯಾವ ಪರಿಸ್ಥಿತಿಯಲ್ಲಿದೆ ಜಗತ್ತು ಅನ್ನೋದನ್ನು ನಾವು ಅಂದಾಜು ಮಾಡ್ಕೊಳ್ಬೋದು. ಈ ಪರಿಸ್ಥಿತಿಯಲ್ಲಿ ಯಥಾಸ್ಥಿತಿಯಲ್ಲಿ 1 ತಿಂಗಳಿಗೂ ಮೀರಿ ಭಾರತ ಮ್ಯಾನೇಜ್ ಮಾಡ್ಕೊಂಡು ಬಂದಿದೆ. ಅತಿ ಹೆಚ್ಚು ಹಡಗುಗಳನ್ನು ದಾಟಿಸ್ಕೊಂಡಿದೆ. ಫೆಬ್ರವರಿ 28ರಿಂದ ಈವರೆಗೆ ಭಾರತ ಒಟ್ಟು ಬೃಹತ್ 8 ನೌಕೆಗಳನ್ನು ಈ ಜಲಸಂಧಿಯಿಂದ ಸುರಕ್ಷಿತವಾಗಿ ಯಾವುದೇ ಒಂದು ದಾಳಿಗೆ ಒಳಗಾಗದಂತೆ ದಾಟಿಸ್ಕೊಂಡಿದೆ. ಸಂಘರ್ಷದ ಕಾಲದಲ್ಲಿ ಅತಿ ಹೆಚ್ಚು ಈ ಮಾರ್ಗವನ್ನು ಬಳಸಿರೋದು ಭಾರತ ಅನ್ನುವಂಥ ಅಂಕಿಅಂಶ ಹೊರಬಿದ್ದಿದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಪರಿಣಾಮ ಎಷ್ಟೆಲ್ಲ ಸಮಸ್ಯೆ ಆಗ್ತಿದೆ. ಭಾರತದೊಂದಿಗೆ ಉತ್ತಮ ರಾಜತಾಂತ್ರಿಕ ಬಾಂಧವ್ಯದ ಹಿನ್ನೆಲೆಯಲ್ಲಿ ಇರಾನ್ ನಮಗೆ ಸಮಸ್ಯೆ ಮಾಡದಂತೆ, ಆರಂಭದಲ್ಲಿ ಹಂಗಿರಲಿಲ್ಲ ಪರಿಸ್ಥಿತಿ,
ಎಲ್ಲರಿಗೂ ನಿರ್ಬಂಧ ಹಾಕಿತ್ತು. ಆದರೆ ಭಾರತ ತನ್ನ ಹಡಗನ್ನು ಬಿಡಿಸ್ಕೊಳ್ಳುವಲ್ಲಿ ಯಶಸ್ವಿ ಆಯಿತು. ಭಾರತೀಯ ಹಡಗುಗಳಿಗೆ ಸುರಕ್ಷಿತ ಮಾರ್ಗವನ್ನು ಕಲ್ಪಿಸಿಕೊಳ್ಳಾಯಿತು ಮತ್ತು ಭಾರತೀಯರು ವಿದೇಶದಲ್ಲಿರುವಂಥ, ಅದು ಇರಾನ್ನಲ್ಲಿರೋ ಭಾರತೀಯರಾಗಿರಲಿ, ಗಲ್ಫ್ ರಾಷ್ಟ್ರಗಳಲ್ಲಿ ಸಿಕ್ಕಾಕೊಂಡಿರುವಂಥ ಬೇರೆ ದೇಶಗಳಲ್ಲಿರುವಂಥ ಭಾರತೀಯರಾಗಲಿ, ಅವರನ್ನು ಸೇಫ್ ಆಗಿ ಭಾರತಕ್ಕೆ ಕರ್ಕೊಂಡು ಬಂದಿದ್ದು ಒಂದು ರಾಜತಾಂತ್ರಿಕ ವಿಜಯವಾದರೆ, ಮತ್ತೊಂದು ಇಲ್ಲಿರುವಂಥ ದೇಶವಾಸಿಗಳಿಗೆ ಸಂಕಷ್ಟ ಬರದಂತೆ, ಹೊರೆಯಾಗದಂತೆ ಆಗ್ತಿತ್ತು. ಏನೇ ನಮಗೆ ಪೆಟ್ರೋಲ್ ಬರ್ತಿದೆ, ಡೀಸೆಲ್ ಬರ್ತಿದೆ ಅಂದ್ರೂ ಕಚ್ಚಾ ತೈಲ ಎಷ್ಟಕ್ಕೆ ಹೋಗಿದೆ ಈಗ? 100-120 ಏರಿಕೆ ಆಗ್ತಾನೇ ಇದೆ. ಈ ಸಂದರ್ಭದಲ್ಲಿ ಏರಿಸದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಆದರೂ ಹೆಂಗೆ ತಡ್ಕೊಂಡಿದೆ ಭಾರತ ಇಲ್ಲಿ ತನಕ ಅಂದರೆ, ಈ ಅಬಕಾರಿ ಸುಂಕವನ್ನು ಇಳಿಸುವ ಮೂಲಕ ಕಂಪನಿಗಳಿಗೆ ಲಾಸ್ ಆಗದೆ ಇರೋ ಥರ ಹೊರೆಯನ್ನು ಹಿಡಿದಿಟ್ಕೊಳ್ಳೋ, ಅಂದರೆ ಆ ಒಂದು ಶಾಕ್ ಅಬ್ಸರ್ವ್ ಮಾಡಿಕೊಳ್ಳುವಂಥ ಅವಕಾಶವನ್ನು ಸೃಷ್ಟಿಸ್ತು. ಸೊ ಕಂಪನಿಗಳು ಉಸಿರಾಡೋಕ್ಕಾಯಿತು, ಜನಕ್ಕೆ ಟ್ರಾನ್ಸ್ಫರ್ ಮಾಡೋಕ್ಕೆ ತಪ್ಪಿತು. ಸೊ ಕೇಂದ್ರ ಸರ್ಕಾರ ಅತ್ಯಂತ ಜಾಗರೂಕತೆಯಿಂದ ಈ ಸಿಚುವೇಶನನ್ನು ಇಲ್ಲಿ ತನಕ ಅಂತೂ ಮ್ಯಾನೇಜ್ ಮಾಡಿದೆ. ತುಂಬ ದಿನ ಕಂಟಿನ್ಯೂ ಆಗ್ತಾನೇ ಇದ್ದರೆ ಯಥಾಸ್ಥಿತಿಯಲ್ಲಿ ಮುಂದುವರಿಯೋಕ್ಕಾಗತ್ತಾ? ಬಟ್ ಇಲ್ಲಿ ತನಕ ಕಂಟಿನ್ಯೂ ಮಾಡಿದೆ. ಈಗ ಯುದ್ಧ ನಿಧಾನಕ್ಕೆ ಇಳಿಮುಖವಾಗಬಹುದು. ಅಮೆರಿಕ, ಇರಾನ್ ಇಬ್ಬರೂ ಕೂಡ ಮಾತುಕತೆಯ ಬಗ್ಗೆ ಈಗ ದಾರಿಗೆ ಬರ್ತಾ ಇರೋದ್ರಿಂದ ನಿಧಾನಕ್ಕೆ ಅದು ಆ ಯುದ್ಧದ ಬಿಸಿ ಇಳಿತಾ ಬರಬಹುದು. ಬಟ್ ಇಷ್ಟು ದಿನ ಹೆಚ್ಚು ಕಡಿಮೆ ಆಗಿದ್ರೆ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿತ್ತು. ಇಡೀ ಜಗತ್ತು ಒಂದು ಥರ ಇದ್ದರೆ ಭಾರತವೇ ಬೇರೆ ಕಡೆ ನಿಂತಿದೆ ಅನ್ನೋದರ ಸ್ಪಷ್ಟವಾದ, ಈಗ ಯಾರು BJP ಅವರು ಹೇಳಬೇಕಾಗಿಲ್ಲ ಅಥವಾ ಇನ್ಯಾರೂ ಹೇಳಬೇಕಾಗಿಲ್ಲ, ಇದನ್ನು ಅಧಿಕೃತ ಗ್ಲೋಬಲಿ ಈಗ ಸಿಗ್ತಾ ಇರುವಂಥ ನಂಬರ್ಸೇ ಹೇಳ್ತಾ ಇರೋದು. ಹೊತ್ತುಕೊಂಡು ಉರಿತಿರುವಾಗ ಜಗತ್ತು, ಇರಾನ್ ಮೊನ್ನೆ ಏನಂತ ಟ್ವೀಟ್ ಮಾಡಿತ್ತು, ಪೋಸ್ಟ್ ಮಾಡಿತ್ತು, ಭಾರತೀಯ ಮಿತ್ರರು ಸುರಕ್ಷಿತ ಕೈಗಳಲ್ಲಿದ್ದಾರೆ, ಹೆದರಬೇಡಿ. ಅಂದರೆ ಇರಾನ್ ಭಾರತೀಯ ಮಿತ್ರರನ್ನು ಕಾಪಾಡುತ್ತೆ, ಎಂಥದ್ದೇ ಪರಿಸ್ಥಿತಿ ಬಂದರು ಅಂತ. ದೇಶವೇ ನೆಲಸಮ ಆಗಿ ಹೋಗಿರೋ ಹೊತ್ತಲ್ಲಿ ಭಾರತೀಯರ ಸೇಫ್ಟಿ ಬಗ್ಗೆ ಇರಾನ್ ಮಾತಾಡುತ್ತೆ ಅಂದರೆ ಸಣ್ಣ ವಿಷಯ ಅಲ್ಲ ಅದು. ಇನ್ನು ಗ್ರೀನ್ ಸಾನ್ವಿ ನಿನ್ನೆ ಬಂದು ರೀಚ್ ಆಗಿರುವಂಥ ಬೃಹತ್ ಅನಿಲ ನೌಕೆ 46,650 ಮೆಟ್ರಿಕ್ ಟನ್ LPGಯನ್ನು ಹೊತ್ತು ಯಶಸ್ವಿಯಾಗಿ ಬಂದು ತಲುಪಿದೆ. ಇದು ಭಾರತ ಈ ಯುದ್ಧದಲ್ಲಿ ಗೆದ್ದಿರುವಂಥ ರಾಷ್ಟ್ರ, ಬೇರೆ ಯಾರೂ ಅಲ್ಲ, ಭಾರತ ಗೆದ್ದಿದೆ ಅನ್ನೋದರ ಸ್ಪಷ್ಟವಾದ ಸುಳಿವು. ಇದು ಬಿಟ್ಟರೆ ಇನ್ನು ಏನೇನು ಮಾಡ್ತಿದೆ ಭಾರತ? 40 ದೇಶಗಳಿಂದ ತೈಲ ಆಮದು ಆಗ್ತಿದೆ. ಮುಂಚೆ ದಶಕಗಳ ಹಿಂದೆ ಹೋದರೆ ಎಷ್ಟು ರಾಷ್ಟ್ರಗಳ ಜೊತೆ ಭಾರತ ಒಡಂಬಡಿಕೆ ಮಾಡಿಕೊಂಡಿತ್ತು ಈ ತೈಲ ಅನಿಲ ಸಂಬಂಧಪಟ್ಟಂತೆ? 22 ರಾಷ್ಟ್ರಗಳು. ಬಟ್ ಈಗ ಯಾಕೆ ನಮ್ಮಲ್ಲಿ ಕ್ರೈಸಿಸ್ ಮ್ಯಾನೇಜ್ ಆಗಿದೆ ಅಂದರೆ, ಬಹಳಷ್ಟು ಜನರ ಪ್ರಕಾರ ಇದು ಎಲೆಕ್ಷನ್ ಇರೋದ್ರಿಂದಾಗಿ ಮ್ಯಾನೇಜ್ ಆಗಿದೆ. ಸರಿ, ಎಲೆಕ್ಷನ್ ಇರೋದ್ರಿಂದ ದೇಶದಲ್ಲಿ ಏನು ಬೇಕಾದರೂ ತಡ್ಕೊಳ್ಬಹುದಾ? ಖಂಡಿತ 1 ತಿಂಗಳು ಕ್ರಾಸ್ ಆದ ಮೇಲೂ ಮ್ಯಾನೇಜ್ ಮಾಡ್ತಿರೋದು ಸಣ್ಣ ವಿಷಯ ಅಲ್ಲ. ಇದು ಸಾಧ್ಯವಾಗಿದ್ದು ಎಲೆಕ್ಷನ್ ಇರುವಂಥ ತಿಂಗಳಲ್ಲಿ ಏಕಾಏಕಿಯಾಗಿ ಮಾಡುವಂಥದ್ದಲ್ಲ. ಅದಕ್ಕೆ ಪ್ರಿಪ್ರೇಷನ್ ಹೇಗಿದೆ ನೋಡಿ. 40 ದೇಶಗಳಿಂದ 22 ಇದ್ದಿದ್ದು 40 ದೇಶಗಳಿಗೆ, ಅಂದರೆ ಅಷ್ಟು ಮಲ್ಟಿಪಲ್ ಸೋರ್ಸ್ಗಳು ಇರಬೇಕು ನಮಗೆ. ಭವಿಷ್ಯದಲ್ಲಿ ಯಾವುದೇ ಸಮಸ್ಯೆ ಉದ್ಭವ ಆದರೆ ಅನ್ನೋ ಕಾರಣಕ್ಕೆ ಮಾಡಿಕೊಂಡ ತಯಾರಿ ಇದು. 40 ರಾಷ್ಟ್ರಗಳಿಂದ ತೈಲ ಆಮದು ಮಾಡಿಕೊಳ್ತಾ ಇದ್ದು ನಮ್ಮ ಕಂಪನಿಗಳು ವಾಣಿಜ್ಯ ಬೇಡಿಕೆಗೆ ಅನುಗುಣವಾಗಿ ಬೇರೆ ಬೇರೆ ಮೂಲಗಳಿಂದ ತೈಲ ಖರೀದಿಸೋದಕ್ಕೆ ಸಶಕ್ತವಾಗ್ಕೊಂಡು ಬಂದಿವೆ. ಭಾರತ ತೈಲ ರಿಫೈನರಿ ಕಂಪನಿಗಳು ಭಾರತಕ್ಕೆ ಮುಂದೆ ಬೇಕಾದ ತೈಲ ಮೂಲವನ್ನು ಸುರಕ್ಷಿತಗೊಳಿಸ್ಕೊಂಡಿರೋದು. ಹೀಗಾಗಿ ಪಾವತಿಯಲ್ಲಿ ವಿಳಂಬನೂ ಆಗ್ತಿಲ್ಲ. ಈಗ ವಿಳಂಬ ಆಗಿದ್ದಕ್ಕೆ ಇರಾನ್ನಿಂದ ಬರ್ತಿದ್ದ ಹಡಗು ಇದು ಚೀನಾಗೆ ಹೋಯ್ತು ಅಂತೆಲ್ಲ ನಿನ್ನೆ ರಿಪೋರ್ಟ್ಸ್ ಬಂದವಲ್ಲ, ಅದನ್ನು ತಳ್ಳಿ ಹಾಕಿದೆ ಭಾರತ. ಯಾವುದೇ ಬಗೆಯಲ್ಲಿ ಅಂಥದ್ದು ನಡೆದಿಲ್ಲ. ಸುಮ್ಮನೆ ಕಟ್ಟುಕತೆಯನ್ನು ಕಟ್ಟಬೇಡಿ. ಇರಾನ್ನ ತೈಲ ಹಡಗು ಪಾವತಿ ಸಮಸ್ಯೆಯಿಂದಾಗ ಚೀನಾಗೆ ಹೋಯ್ತು ಅನ್ನೋದು ಸಂಪೂರ್ಣ ಶುದ್ಧ ಸುಳ್ಳು. ಇದು ಸಾಧ್ಯವೇ ಇಲ್ಲ, ಅಂಥದ್ದೆಲ್ಲ ಆಗೇ ಇಲ್ಲ ಅನ್ನೋದನ್ನು ತಳ್ಳಿ ಹಾಕಿದೆ. ಗುಜರಾತ್ನ ವಾದಿನಾರ್ ಬಂದರಿಗೆ ಬರಬೇಕಾಗಿದ್ದ ಹಡಗು ಚೀನಾದ ಡೋಂಗಿಂಗ್ಗೆ ಹೋಗಿತ್ತು. ಈ ಬಗ್ಗೆ ಈಗ ಪೆಟ್ರೋಲಿಯಂ ಸಚಿವಾಲಯವೇ ಈ ರಿಪೋರ್ಟ್ಸನ್ನು ತಳ್ಳಿ ಹಾಕಿದ್ದು. 40ಕ್ಕೂ ಹೆಚ್ಚು ರಾಷ್ಟ್ರಗಳಿಂದ ಭಾರತಕ್ಕೆ ಬರ್ತಾ ಇರೋದು, ಆಮದು ಮಾಡಿಕೊಳ್ತಿರೋದು. ಭಾರತ ಯಾವುದೇ ಸಂಕಷ್ಟ ಬಂದರೂ ದೇಶ ಮ್ಯಾನೇಜ್ ಮಾಡೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ತಯಾರಿ ಮಾಡಿಕೊಂಡಿದೆ ಅನ್ನೋದಕ್ಕೆ ಈ ಅಂಕಿಅಂಶಗಳನ್ನೆಲ್ಲ ಬಿಟ್ಟಿದೆ. ಈಗ ಪಿಂಗ್ ಷನ್ ಹೆಸರಿನ ತೈಲ ಟ್ಯಾಂಕರ್ ಹಡಗು ಇರಾನ್ನ ಖರ್ಗ್ ದ್ವೀಪದಿಂದ ಸುಮಾರು 6 ಲಕ್ಷ ಬ್ಯಾರೆಲ್ ತೈಲ ಹೊತ್ತುಕೊಂಡು ಮಾರ್ಚ್ 4ಕ್ಕೆ ಹೊರಡುತ್ತೆ. ಯೋಜನೆಯಂತೆ ಏಪ್ರಿಲ್ 4ಕ್ಕೆ ಭಾರತದ ವಾದಿನರ್ ಬಂದರನ್ನು ತಲುಪಬೇಕಾಗಿತ್ತು. ಆದರೆ ಅದ್ರ ಬಗ್ಗೆ ಈಗ ಹೊಸ ಕಥೆಗಳು ಹುಟ್ಟುಕೊಂಡಿರೋದ್ರಿಂದಾಗಿ ಭಾರತ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಯಾವ ಕಾರಣಕ್ಕೂ ಈ ಆಮದು ಮತ್ತು ಪಾವತಿ ವಿಚಾರದಲ್ಲೆಲ್ಲ ಭಾರತ ಸಮಸ್ಯೆ ಮಾಡ್ಕೊಂಡಿಲ್ಲ ಅಂತ. ಒಂದು ಹಡಗಿಗೆ ಹಂಗಾದ್ರೆ ಹಣ ಪಾವತಿ ಮಾಡೋ ವಿಚಾರದಲ್ಲಿ ಈ ಕ್ರೈಸಿಸಲ್ಲಿ ಭಾರತ ಎಡುವೋಕೆ ಸಾಧ್ಯನಾ? ಹಂಗೆ ನೋಡೋಕೆ ಹೋದರೆ ರಷ್ಯಾ ಈಗ ಬೆಲೆ ಏರಿಸಿಬಿಟ್ಟಿದೆ.
ಆದರೆ ಸಪ್ಲೈಯಲ್ಲಿ ಮಾತ್ರ ಭಾರತವನ್ನು ಪ್ರಯಾರಿಟಿಯಾಗಿ ಇಟ್ಕೊಂಡಿದೆ. 90% ಜಾಸ್ತಿ ಮಾಡ್ಕೊಂಡಿದೆ ರಷ್ಯಾದಿಂದ ತರಿಸ್ಕೊಳ್ಳೋದನ್ನು. ಅಮೆರಿಕ ಇನ್ನೊಬ್ಬರು ತಾನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ, ಅನುಮತಿ ಕೊಟ್ಟಿದ್ದೀನಿ 1 ತಿಂಗಳು 2 ತಿಂಗಳು. ಬಟ್ ಭಾರತ ರಷ್ಯಾದಿಂದ ಅತಿ ಹೆಚ್ಚು ತೈಲವನ್ನು ಈ ಹೊತ್ತಲ್ಲಿ ಆಮದು ಮಾಡ್ಕೊಳ್ತಿದೆ. ಈ ಸಮಯವನ್ನು ಭಾರತ ಇನ್ನೂ ಒಂದು ರೀತಿಯಲ್ಲಿ ಮೇಕ್ ಇನ್ ಇಂಡಿಯಾಗೂ ಕೂಡ ಅವಕಾಶ ಸೃಷ್ಟಿಸೋದಕ್ಕೆ ಆಲೋಚಿಸ್ತಿರೋದಂತೂ ಹೌದು. ಬಟ್ ಒಂದೇ ಸಲ ಮಾಡೋಕ್ಕಾಗೋದಲ್ಲ ಇದು. ಒಂದೇ ಸಲ ಈ ಭಾರತ ಈ ಎನರ್ಜಿಯಲ್ಲಿ ತೈಲ ಮತ್ತು ಎಲ್ಲ ಬಗೆಯಲ್ಲಿ ಸ್ವಾವಲಂಬಿ ಆಗೋದಷ್ಟು ಸುಲಭದ ವಿಷಯ ಅಲ್ಲ. ಆದರೆ LPG ಡೊಮೆಸ್ಟಿಕ್ ಪ್ರೊಡಕ್ಷನ್ ಕೆಪ್ಯಾಸಿಟಿ ಏನು ಅಂತ ತೋರಿಸ್ಕೊಡೋದಕ್ಕೆ, ಇಂಟರ್ನಲ್ಲಿ ಅತಿ ಹೆಚ್ಚು ಸಾಮರ್ಥ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೂ ಈ ಅವಕಾಶ ಅಂದರೆ ಈ ಒದಗಿ ಬಂದಂಥ ಸವಾಲನ್ನು ಸರಿಯಾಗಿ ಬಳಸ್ಕೊಂಡಿದೆ ಭಾರತ. ಇನ್ನಷ್ಟು ಸ್ವಾವಲಂಬಿ ಆಗೋದು ಅವಶ್ಯಕತೆ ಇದೆ. ಇದಾಗೋದೇ ಇಲ್ವಾ? ಖಂಡಿತ ಆಗತ್ತೆ. ಈಗ ನಾವು ಡಿಫೆನ್ಸ್ ಎಕ್ಸ್ಪೋರ್ಟಲ್ಲಿ ಕಂಪ್ಲೀಟ್ ಆಗಿ 90% ತನಕನೂ ಬೇರೆ ದೇಶದ ಮೇಲೆ ಅವಲಂಬಿತವಾಗಿದ್ದ ದೇಶ. ಮೇಕ್ ಇನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟಿಂದಾಗಿ ಇವತ್ತು ಅತಿ ಹೆಚ್ಚು ರಫ್ತು ಮಾಡ್ತಾ ಇದೆ. ನಮಗೆ ಬಳಕೆ ಮಾಡಿಕೊಂಡು ರಫ್ತು ಮಾಡ್ತಾ ಇದೆ ಬೇರೆ ರಾಷ್ಟ್ರಗಳಿಗೆ, ದಾಖಲೆಯನ್ನು ಬರೆದಿದೆ. ಅದೇ ರೀತಿಯಲ್ಲಿ ಒಂದಲ್ಲ ಒಂದಿನ ತೈಲದಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸ್ವಾವಲಂಬಿತನ ಬರಬಹುದು. ಆ ನಿಟ್ಟಿನಲ್ಲಿ ಇನ್ನಷ್ಟು ವರ್ಕ್ ಆಗಬೇಕಾಗಿರೋದಂತೂ ಹೌದು. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಪ್ಯಾನಿಕ್ ಸಿಚುವೇಶನ್ಗೆ ಹೋಗದಂತೆ ಮ್ಯಾನೇಜ್ ಆಗಿದೆ ಅನ್ನೋದಂತೂ ಅಷ್ಟೇ ಸ್ಪಷ್ಟ. ಇಡೀ ಜಗತ್ತು ಕಂಗಾಲಾಗಿರುವಾಗ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.